ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕೆಎಸ್ಇಎಬಿ ಪ್ರಕಟಿಸಿರುವ 2025ರಿಂದ 26ರ ದ್ವಿತೀಯ ಪಿಯುಸಿ ಕನ್ನಡ 01 ಮಾದರಿ ಪ್ರಶ್ನೆಪತ್ರಿಕೆ 2ರ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳು ಇಲ್ಲಿವೆ. ಅ ವಿಭಾಗ ಅ ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳಲ್ಲಿ ಸರಿಯಾದುದನ್ನು ಆರಿಸಿ ಬರೆಯಿರಿ. 1. ಸಮಧಿಕರಾರ ಜಗತ್ರಯದೊಳಿನೆನಗೆ ನೆಳದಿರ್ಚುವನೆ ರಾರ ಸಮರದೊಳಂದು ತನ್ನ ಭುಜದಂಡಮನೇಕ್ಷಿಸಿ. ಈ ಪದ್ಯ ಭಾಗದಲ್ಲಿ ವ್ಯಕ್ತವಾಗಿರುವ ಭಾವ. ಉತ್ತರ ಆ. ರಾವಣನ ಉತ್ಸಾಹ. ವಿವರಣೆ ಲಕ್ಷ್ಮೀಶನ ಜೈಮಿನಿ ಭಾರತ ದ ರಾವಣನ ಪ್ರಸಂಗದಲ್ಲಿ ತನ್ನ ತೋಳ್ಬಲವನ್ನು ನೋಡಿ ಯುದ್ಧರಂಗದಲ್ಲಿ ನನ್ನನ್ನು ಎದುರಿಸುವವರು ಯಾರು ಎಂಬ ಹೆಮ್ಮೆಯ ಉತ್ಸಾಹದ ನುಡಿಗಳಿವು. 2. ಇದರಿಂದ ಪರಿಮಳವನ್ನು ಅರಿಯಬಹುದು. ಉತ್ತರ ಅ. ಪುಷ್ಪದಿಂದ. ವಿವರಣೆ ಪುಷ್ಪದಿಂದ ಪರಿಮಳವನ್ನರಿಯಬಹುದು ಎಂಬ ವಚನದ ಸಾಲು. 3. ಹಗೆಯನ್ನು ಏನೆಂದು ಉಪೇಕ್ಷಿಸಬಾರದು. ಉತ್ತರ ಈ. ಬಾಲಕನೆಂದು. ವಿವರಣೆ ಕುಮಾರವ್ಯಾಸ ಭಾರತದ ಭಾಗದಲ್ಲಿ ಶತ್ರು ಅಥವಾ ಹಗೆಯನ್ನು ಚಿಕ್ಕವನೆಂದು, ಬಾಲಕನೆಂದು ನಿರ್ಲಕ್ಷಿಸಬಾರದು ಎಂಬ ಸಂದೇಶವಿದೆ. 4. ದುರ್ಜನರ ಎಂತಹ ಮಾತಿಗೆ ಕೊನೆಯಿಲ್ಲವೆಂದು ಪುರಂದರದಾಸರು ಹೇಳಿದ್ದಾರೆ. ಉತ್ತರ ಈ. ಬಿನ್ನಣದ ಮಾತಿಗೆ. ವಿವರಣೆ ಪುರಂದರದಾಸರ ಕೀರ್ತನೆಯಲ್ಲಿ ದುರ್ಜನರ ಬಿನ್ನಣದ ಮಾತಿಗೆ ಕೊನೆಯಿಲ್ಲ ಎಂಬ ಸಾಲು ಬರುತ್ತದೆ. 5. ಜನರಿಗೆ ಇದಕ್ಕೆ ಗತಿಯಿಲ್ಲ. ಉತ್ತರ ಈ. ಗಂಜಿಗೆ. ವಿವರಣೆ ಬೆಳಗು ಜಾವ ಅಥವಾ ಹೊಸಗನ್ನಡ ಕಾವ್ಯಭಾಗದಲ್ಲಿ ಬಡತನದ ತೀವ್ರತೆಯನ್ನು ಹೇಳುವಾಗ ಗಂಜಿಗೆ ಗತಿಯಿಲ್ಲದ ಸ್ಥಿತಿಯನ್ನು ಉಲ್ಲೇಖಿಸಲಾಗಿದೆ. 6. ಬಸಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಈ ಸ್ತರವನ್ನು ತಲುಪತೊಡಗಿತ್ತು. ಉತ್ತರ ಆ. ಮಾನಸಿಕ ಸ್ತರ. ವಿವರಣೆ ದೇವನೂರು ಮಹಾದೇವರ ಮೂಡಲ ಸೀಮೆಯಲ್ಲಿ ಕಥೆಯಲ್ಲಿ ಬಸಲಿಂಗನ ಕಣ್ಣಿನ ಕಾಯಿಲೆ ಕೇವಲ ದೈಹಿಕವಾಗಿ ಉಳಿಯದೆ ಅವನ ಮಾನಸಿಕ ನೆಮ್ಮದಿಯನ್ನು ಕೆಡಿಸಿ ಮಾನಸಿಕ ಸ್ತರಕ್ಕೆ ತಲುಪುತ್ತದೆ. 7. ಎಲವೋ ಹುಲುಮಾನವ ವೆಂಕಪ್ಪಯ್ಯ ಸುತ್ತಲ ಹತ್ತೂರಲ್ಲಿರುವ ಯಾವನೇ ಶಾನುಭೋಗ ಉಗ್ರಾಣಿಯನ್ನಾದರೂ ಕರೆತಂದು ನನ್ನೆದುರು ಸರಪಳಿ ಎಳಸು. ಈ ಸಾಲುಗಳು ಕೆಳಗಿನ ಯಾವ ಭಾವವನ್ನು ವ್ಯಕ್ತಪಡಿಸುತ್ತವೆ. ಉತ್ತರ ಈ. ಪ್ರಕೃತಿಯ ಮೇಲಿನ ಮನುಷ್ಯನ ದಬ್ಬಾಳಿಕೆ. ವಿವರಣೆ ಕೃಷ್ಣೇಗೌಡನ ಆನೆ ಕಥೆಯಲ್ಲಿ ವೇಲು ಎಂಬ ಲಾರಿ ಡ್ರೈವರ್ ಅಥವಾ ಅಧಿಕಾರಶಾಹಿಯು ವೆಂಕಪ್ಪಯ್ಯನವರ ಮತ್ತು ಪ್ರಕೃತಿಯ ಆನೆಯ ಸಹಜ ಬದುಕಿನ ಮೇಲೆ ಮಾಡುವ ದಬ್ಬಾಳಿಕೆಯನ್ನು ಇದು ತೋರಿಸುತ್ತದೆ. 8. ದುಗುಪ್ಪನ ಪ್ರಕಾರ ತಲೆಬುರುಡೆ ಡಿಪಾರ್ಟ್ಮೆಂಟ್ ಯಾವುದು. ಉತ್ತರ ಆ. ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್. ವಿವರಣೆ ಲಂಡನ್ ನಗರ ಪ್ರವಾಸ ಕಥನ ಅಥವಾ ಪಾಠದ ಭಾಗದಲ್ಲಿ ವಿದ್ಯುತ್ ಇಲಾಖೆಯ ಅಪಾಯದ ಸಂಕೇತವಾದ ತಲೆಬುರುಡೆ ಗುರುತನ್ನು ನೋಡಿ ದುಗುಪ್ಪ ಇದನ್ನು ತಲೆಬುರುಡೆ ಡಿಪಾರ್ಟ್ಮೆಂಟ್ ಎನ್ನುತ್ತಾನೆ. 9. ನಿರೂಪಕರ ಪ್ರಕಾರ ಇದು ಮುನಿಸಿಪಾಲಿಟಿ ಪ್ರೆಸಿಡೆಂಟರ ಕರ್ತವ್ಯ. ಉತ್ತರ ಈ. ತಮ್ಮ ಮನೆ ಸುತ್ತಮುತ್ತ ಸ್ವಚ್ಛತೆ ಮಾಡಿಸುವುದು. ವಿವರಣೆ ವ್ಯಂಗ್ಯಭರಿತವಾಗಿ ಬರೆದ ಲೇಖನದಲ್ಲಿ ಮುನಿಸಿಪಾಲಿಟಿ ಪ್ರೆಸಿಡೆಂಟರು ಸಾರ್ವಜನಿಕ ರಸ್ತೆಗಿಂತ ತಮ್ಮ ಸ್ವಂತ ಮನೆಯ ಸುತ್ತಮುತ್ತಲ ಸ್ವಚ್ಛತೆಗೆ ಆದ್ಯತೆ ನೀಡುವುದನ್ನು ಲೇಖಕರು ಇಲ್ಲಿ ಚುಚ್ಚಿದ್ದಾರೆ. 10. ಆನೆ ಅಷ್ಟೊಂದು ದೊಡ್ಡ ಪ್ರಾಣಿಯಾದರೂ ಸುಳಿವಿಲ್ಲದೆ ತಂಗಾಳಿಯಂತೆ ಓಡಾಡಬಲ್ಲುದು ಎನ್ನುವುದು ನಾಗರಾಜನ ಸರ್ವಿಸ್ನಲ್ಲಿ ಎಷ್ಟೋ ಸಾರಿ ಗಮನಕ್ಕೆ ಬಂದಿತ್ತು. ಅದಕ್ಕೆ ಅವನು ಮೈಯೆಲ್ಲ ಕಣ್ಣಾಗಿ ಕುಳಿತಿದ್ದ. ಇಲ್ಲಿ ಆನೆ ಕುರಿತು ಹೇಳಿರುವ ಸಂಗತಿ. ಉತ್ತರ ಈ. ಆನೆ ದೊಡ್ಡ ಪ್ರಾಣಿ, ಅದು ಸೂಕ್ಷ್ಮವಾಗಿ ವರ್ತಿಸುತ್ತದೆ. ವಿವರಣೆ ಆನೆ ಗಾತ್ರದಲ್ಲಿ ದೊಡ್ಡದಾಗಿದ್ದರೂ ಯಾವುದೇ ಸದ್ದಿಲ್ಲದೆ ತಂಗಾಳಿಯಂತೆ ಅತಿ ಸೂಕ್ಷ್ಮವಾಗಿ ಮತ್ತು ಜಾಣತನದಿಂದ ಓಡಾಡಬಲ್ಲದು ಎಂಬುದು ಇದರ ಅರ್ಥ. ಆ. ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವ ಉತ್ತರಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ಬರೆಯಿರಿ. 5 1 5. ಆಯ್ಕೆಗಳು ಪ್ರಶ್ನೆ ಕೇಳುವುದು, ಮನೋರಮೆ, ಚಹಾ, ಸೀತೆ, ಭಾಷೆ, ಪ್ಲೇಯರ್. 11. ಪ್ಲೇಯರ್ ಮುಂಬಯಿಯ ಪ್ರಸಿದ್ಧ ನ್ಯಾಯವಾದಿಯಾದರು. 12. ಬದುಕು ಭಾಷೆಯನ್ನು ಬಿಟ್ಟು ಇರುವುದಿಲ್ಲ. 13. ವಿಜ್ಞಾನದ ಅಡಿಪಾಯವೇ ಪ್ರಶ್ನೆ ಕೇಳುವುದು. 14. ಕನ್ನಡವು ಕಸ್ತೂರಿಯಲ್ಲವೇ ಎಂದವರು ಮನೋರಮೆ. 15. ಕಲಿಯುಗದ ಅಮೃತ ಚಹಾ. ಈ. 16. ಹೊಂದಿಸಿ ಬರೆದಿದೆ. 5 1 5. 1. ಪುಲಿಗೆರೆ ಸೋಮನಾಥ ಇದಕ್ಕಿಂತ ಹೆಚ್ಚು ಶತಕ. 2. ಪುರಂದರದಾಸರು ಇದಕ್ಕಿಂತ ಹೆಚ್ಚು ಮುಕ್ಕಂಠ. 3. ಬೆಳಗು ಜಾವ ಇದಕ್ಕಿಂತ ಹೆಚ್ಚು ಶಿಲುಬೆ ಏರಿದ್ದಾನೆ. 4. ಹತ್ತಿ, ಚಿಟ್ಟೆ, ಮತ್ತೆ ಇದಕ್ಕಿಂತ ಹೆಚ್ಚು ಚಿಟ್ಟೆ ಮತ್ತೆ ಜೀವಯಾನ. 5. ಕೆ. ಎಸ್. ನಿಸಾರ್ ಅಹಮದ್ ಇದಕ್ಕಿಂತ ಹೆಚ್ಚು ಜಾಲಿಯ ಮರದಂತೆ. ಅ. ಯಾವುದಾದರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. 3 2 6. 17. ರಾವಣನು ಅಂತಿಮವಾಗಿ ಯಾವ ತೀರ್ಮಾನಕ್ಕೆ ಬರುತ್ತಾನೆ. ಉತ್ತರ ರಾವಣನು ಸೀತೆಯನ್ನು ಒಲಿಸಿಕೊಳ್ಳಲು ಮಾಡಿದ ಎಲ್ಲ ಪ್ರಯತ್ನಗಳು ವಿಫಲವಾದಾಗ ಅಂತಿಮವಾಗಿ ರಣರಂಗದಲ್ಲಿ ಶ್ರೀರಾಮನನ್ನು ಎದುರಿಸಿ ಜಯಿಸಬೇಕು ಅಥವಾ ಅವನ ಕೈಯಲ್ಲಿ ವೀರಮರಣ ಅಪ್ಪಿ ಸದ್ಗತಿಯನ್ನು ಹೊಂದಬೇಕು ಎಂಬ ದೃಢ ತೀರ್ಮಾನಕ್ಕೆ ಬರುತ್ತಾನೆ. 18.
ಧನ ಮತ್ತು ಸುತನ ವಿಷಯದಲ್ಲಿ ಸೋಮನಾಥನ ಅಭಿಪ್ರಾಯವೇನು? ಉತ್ತರ: ಅನ್ಯಾಯದಿಂದ ಗಳಿಸಿದ ಹಣ ಮತ್ತು ಸದಾ ದುರ್ಗುಣಗಳಿಂದ ಕೂಡಿ ಹೆತ್ತವರಿಗೆ ಕಂಟಕವಾಗುವ ಮಗ ಇವರಿಬ್ಬರೂ ಇದ್ದೂ ಇಲ್ಲದಂತೆ. ಇವರಿಂದ ಯಾರಿಗೂ ಒಳಿತಾಗುವುದಿಲ್ಲ, ಬದಲಿಗೆ ವಿನಾಶವೇ ಸಿದ್ಧ ಎಂಬುದು ಸೋಮನಾಥನ ಅಭಿಪ್ರಾಯವಾಗಿದೆ. 19. ಬೆಳಗು ಬೇಟೆಗಾರ ಬರುವ ಬಗೆ ಹೇಗೆ? ಉತ್ತರ: ಬೆಳಗು ಎಂಬ ಬೇಟೆಗಾರನು ಕತ್ತಲೆಯನ್ನು ಓಡಿಸಲು ಆಕಾಶವೆಂಬ ಹಕ್ಕಿಗಳ ಗೂಡಿಗೆ ಕಿರಣಗಳೆಂಬ ಬಾಣಗಳನ್ನು ಎಸೆಯುತ್ತಾ ಇಡೀ ಜಗತ್ತನ್ನು ಜಾಗೃತಗೊಳಿಸುವ ಸಲುವಾಗಿ ಪ್ರಕೃತಿಯ ಮೇಲೆ ಅತ್ಯಂತ ಉತ್ಸಾಹದಿಂದ ಧುಮುಕುತ್ತಾ ಬರುತ್ತಾನೆ. 20. ಜೀಸಸ್ ಎಲ್ಲೆಲ್ಲಿ ಶಿಲುಬೆಯೇರಿದ್ದಾನೆ? ಉತ್ತರ: ಜೀಸಸ್ ಕೇವಲ ಇತಿಹಾಸದ ಒಂದು ದಿನ ಮಾತ್ರ ಶಿಲುಬೆಯೇರಲಿಲ್ಲ, ಬದಲಿಗೆ ಇಂದಿನ ಸಮಾಜದಲ್ಲಿ ನಡೆಯುತ್ತಿರುವ ಪ್ರತಿಯೊಂದು ದೌರ್ಜನ್ಯ, ಭ್ರಷ್ಟಾಚಾರ, ಮನುಷ್ಯನ ಸ್ವಾರ್ಥ ಮತ್ತು ಮನುಷ್ಯತ್ವ ಸತ್ತಾಗಲೆಲ್ಲ ಜನರ ಮನಸ್ಸು ಹಾಗೂ ಬೀದಿ ಬೀದಿಗಳಲ್ಲಿ ದಿನವೂ ಶಿಲುಬೆಯೇರುತ್ತಿದ್ದಾನೆ. ಯಾವುದಾದರೂ 2 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. 2-2=4. 21. ಸೂತಕವನ್ನು ಪರಿಹರಿಸಲು ಸಿದ್ಧಲಿಂಗಿ ಏನು ಮಾಡಿದಳು? ಉತ್ತರ: ಬಸಲಿಂಗನ ಕಣ್ಣಿನ ಶಸ್ತ್ರಚಿಕಿತ್ಸೆಯ ನಂತರ ವೈದ್ಯರು ಹೇಳಿದ ಪಥ್ಯ ಮತ್ತು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲು ಸಿದ್ಧಲಿಂಗಿ ಮುಂದಾಗುತ್ತಾಳೆ. ಮನೆಯಲ್ಲಿದ್ದ ಹಳೆಯ ಮೈಲಿಗೆಯನ್ನು ತೊಳೆದು ಎಲ್ಲೆಡೆ ಶುದ್ಧಿ ಮಾಡಿ ವೈದ್ಯರ ಸಲಹೆಯಂತೆ ಔಷಧೋಪಚಾರಗಳನ್ನು ಮಾಡುತ್ತಾ ಸೂತಕವನ್ನು ಪರಿಹರಿಸಲು ಶ್ರಮಿಸುತ್ತಾಳೆ. 22. ತ್ರಿಭಾಷಾ ಸೂತ್ರದ ಬಳಕೆ ಹೇಗಿರಬೇಕು? ಉತ್ತರ: ತ್ರಿಭಾಷಾ ಸೂತ್ರದ ಪ್ರಕಾರ ಶಿಕ್ಷಣ ಮತ್ತು ಆಡಳಿತದಲ್ಲಿ ಪ್ರಾದೇಶಿಕ ಭಾಷೆಗೆ, ಮಾತೃಭಾಷೆಗೆ ಮೊದಲ ಆದ್ಯತೆ ಇರಬೇಕು. ರಾಷ್ಟ್ರೀಯ ಸಂಪರ್ಕಕ್ಕಾಗಿ ರಾಷ್ಟ್ರಭಾಷೆ ಹಾಗೂ ಜಾಗತಿಕ ಜ್ಞಾನ ಮತ್ತು ತಂತ್ರಜ್ಞಾನದ ಸಂಪರ್ಕಕ್ಕಾಗಿ ಇಂಗ್ಲಿಷ್ ಭಾಷೆಯ ಬಳಕೆ ವ್ಯವಸ್ಥಿತವಾಗಿ ಇರಬೇಕು. 23. ಕಲಾಂ ಅವರ ದೃಷ್ಟಿಯಲ್ಲಿ ಕನಸುಗಳು ಏನಾಗುತ್ತವೆ? ಉತ್ತರ: ಎ.ಪಿ.ಜೆ. ಅಬ್ದುಲ್ ಕಲಾಂ ಅವರ ದೃಷ್ಟಿಯಲ್ಲಿ ಕನಸುಗಳೆಂದರೆ ಕೇವಲ ನಿದ್ರೆಯಲ್ಲಿ ಬರುವುದಲ್ಲ, ಅವು ಮನುಷ್ಯನನ್ನು ನಿದ್ರಿಸದಂತೆ ಮಾಡುವ ಆಲೋಚನೆಗಳಾಗಿರುತ್ತವೆ. ಈ ಉನ್ನತ ಕನಸುಗಳು ಕಾಲಕ್ರಮೇಣ ವಿಚಾರಗಳಾಗಿ ಮಾರ್ಪಟ್ಟು ಅಂತಿಮವಾಗಿ ಮಹತ್ತರ ಸಾಧನೆಯ ಕ್ರಿಯೆಯಾಗಿ ರೂಪಾಂತರಗೊಳ್ಳುತ್ತವೆ. 24. ಪಟ್ಟಣದ ಹೋಟೆಲ್ಲಿನ ಕಟ್ಟಡ ಹೇಗಿತ್ತು? ಉತ್ತರ: ಪಟ್ಟಣದ ಹೋಟೆಲ್ಲಿನ ಕಟ್ಟಡವು ಹಳೆಯದಾಗಿದ್ದು ಸರಿಯಾದ ನಿರ್ವಹಣೆ ಇಲ್ಲದೆ ಕಳೆಗುಂದಿತ್ತು. ಹಳಸಿದ ವಾತಾವರಣ, ಮುಸುರೆ ಪಾತ್ರೆಗಳ ಸದ್ದು ಮತ್ತು ಇಕ್ಕಟ್ಟಾದ ಜಾಗದಿಂದ ಕೂಡಿದ್ದ ಆ ಕಟ್ಟಡವು ಗ್ರಾಹಕರಿಗೆ ಅಷ್ಟಾಗಿ ಆಕರ್ಷಕವಾಗಿರಲಿಲ್ಲ. ಯಾವುದಾದರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. 3-2=6. 25. ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗೆ ಹೇಗೆ? ಉತ್ತರ: ಕೃಷ್ಣೇಗೌಡರ ಆನೆಯು ಕಾಡಿನ ಮುಕ್ತ ವಾತಾವರಣದಲ್ಲಿ ಹುಟ್ಟಿ ನಂತರ ಸಾಕುಪ್ರಾಣಿಯಾಗಿ ಮನುಷ್ಯರ ಸಹವಾಸಕ್ಕೆ ಬರುತ್ತದೆ. ಕಾಡಿನ ಗಾಂಭೀರ್ಯವನ್ನು ಮೈಗೂಡಿಸಿಕೊಂಡಿದ್ದ ಆ ಆನೆಯು ನಾಡಿಗೆ ಬಂದ ಮೇಲೆಯೂ ತನ್ನ ಸಹಜ ಸೂಕ್ಷ್ಮತೆ ಮತ್ತು ಸೌಮ್ಯ ಸ್ವಭಾವದಿಂದಲೇ ಎಲ್ಲರ ಗಮನ ಸೆಳೆಯುತ್ತಾ ಬೆಳೆಯುತ್ತದೆ. 26. ಕಾಡಾನೆಗಳ ಹಾವಳಿಗೆ ಪ್ರಕಾಶ ನೀಡಿದ ಕಾರಣಗಳೇನು? ಉತ್ತರ: ಕಾಡಾನೆಗಳು ನಾಡಿಗೆ ಬಂದು ಹಾವಳಿ ಮಾಡಲು ಮುಖ್ಯ ಕಾರಣ ಮಾನವನು ಕಾಡನ್ನು ನಾಶಪಡಿಸಿ ಅಲ್ಲಿ ರೆಸಾರ್ಟ್ಗಳನ್ನು, ತೋಟಗಳನ್ನು ನಿರ್ಮಿಸಿರುವುದು. ಇದರಿಂದ ಆನೆಗಳ ಆವಾಸಸ್ಥಾನ ಹಾಗೂ ಆಹಾರ, ನೀರಿಗೆ ಅಭಾವ ಉಂಟಾಗಿ ಅವು ಅನಿವಾರ್ಯವಾಗಿ ನಾಡಿಗೆ ನುಗ್ಗುತ್ತಿವೆ ಎಂದು ಪ್ರಕಾಶ ಕಾರಣ ನೀಡುತ್ತಾನೆ. 27. ತನ್ನ ಕೆಲಸ ಅತ್ಯಂತ ಅಪಾಯಕಾರಿ ಎಂದು ದುಗುಪ್ಪ ಹೇಗೆ ಹೇಳಿದ? ಉತ್ತರ: ದುಗುಪ್ಪನು ತಾನು ಮಾಡುವ ಕೆಲಸದ ತೀವ್ರತೆ ಮತ್ತು ಜವಾಬ್ದಾರಿಯನ್ನು ವಿವರಿಸುತ್ತಾ, ಸಣ್ಣದೊಂದು ತಪ್ಪು ಅಥವಾ ನಿರ್ಲಕ್ಷ್ಯವೂ ಸಹ ದೊಡ್ಡ ದುರಂತಕ್ಕೆ ಕಾರಣವಾಗಬಹುದು, ಹೀಗಾಗಿ ಕ್ಷಣಕ್ಷಣವೂ ಎಚ್ಚರದಿಂದ ಇರಬೇಕಾದ ತನ್ನ ವೃತ್ತಿ ಅತ್ಯಂತ ಅಪಾಯಕಾರಿ ಎಂದು ಹೇಳುತ್ತಾನೆ. 28. ನಾಯಿ ಕಚ್ಚಿದ್ದಲ್ಲಿ ಎಂದಾಗ ಜಬ್ಬಾರ್ ಇರುಸುಮುರುಸಿನಿಂದ ಏನು ಹೇಳಿದನು? ಉತ್ತರ: ನಾಯಿ ಕಚ್ಚಿದ ಜಾಗದ ಬಗ್ಗೆ ಮಾತನಾಡಿದಾಗ ಜಬ್ಬಾರ್ ಅತ್ಯಂತ ಮುಜುಗರಕ್ಕೊಳಗಾಗಿ ಇರುಸುಮುರುಸಿನಿಂದ, ಅದು ಕಚ್ಚಬಾರದ ಜಾಗದಲ್ಲಿ ಕಚ್ಚಿದೆ, ಅದನ್ನಿಲ್ಲಿ ಎಲ್ಲರ ಮುಂದೆ ತೋರಿಸಲು ಅಥವಾ ಹೇಳಲು ಸಾಧ್ಯವಿಲ್ಲ ಎಂಬ ಧಾಟಿಯಲ್ಲಿ ಉತ್ತರಿಸುತ್ತಾನೆ. ಈ ವಿಭಾಗ ಯಾವುದಾದರೂ 2 ವಾಕ್ಯಗಳ ಸಂದರ್ಭ ಸೂಚಿಸಿ. ಸ್ವಾರಸ್ಯ ಬರೆಯಿರಿ. 2-3=6. 29. ಎನವಲು ಮುನ್ನಿರು ನವದವರುಂಟು. ಸಂದರ್ಭ: ಈ ಸಾಲನ್ನು ಲಕ್ಷ್ಮೀಶ ಮಹಾಕವಿ ಬರೆದ ಜೈಮಿನಿ ಭಾರತ ಕಾವ್ಯದ ರಾವಣನ ಪ್ರಸಂಗ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸ್ವಾರಸ್ಯ: ಸೀತೆಯು ರಾವಣನ ಅಹಂಕಾರ ಮತ್ತು ಅಧರ್ಮದ ನುಡಿಗಳನ್ನು ಕೇಳಿ ಬೇಸತ್ತು, ನನಗಿಂತ ಮುಂಚೆಯೇ ನಿನ್ನಂತಹ ದುರಹಂಕಾರಿ ರಾಜರನ್ನು ಮತ್ತು ಲಂಕಾಪುರಿಯನ್ನು ನಡುಗಿಸಿದ ವೀರರು ಜಗತ್ತಿನಲ್ಲಿ ಇದ್ದಾರೆ ಎಂದು ರಾವಣನ ಗರ್ವಭಂಗ ಮಾಡುವ ಸಂದರ್ಭದಲ್ಲಿ ಈ ಮಾತು ವ್ಯಕ್ತವಾಗಿದೆ. 30. ಜ್ಯೋತಿ ನನ್ನೆಯರಹೋಲರ. ಸಂದರ್ಭ: ಈ ಸಾಲನ್ನು ವಚನಕಾರ್ತಿ ಅಕ್ಕಮಹಾದೇವಿಯ ವಚನಗಳಿಂದ ಆರಿಸಿಕೊಳ್ಳಲಾಗಿದೆ. ಸ್ವಾರಸ್ಯ: ಅಕ್ಕಮಹಾದೇವಿಯು ತನ್ನ ಆರಾಧ್ಯ ದೈವ ಚೆನ್ನಮಲ್ಲಿಕಾರ್ಜುನನ ದಿವ್ಯ ಸ್ವರೂಪವನ್ನು ವರ್ಣಿಸುತ್ತಾ,
ಲೌಕಿಕ ಜಗತ್ತಿನ ಕೃತಕ ಬೆಳಕು ಅಥವಾ ಸಾಮಾನ್ಯ ಜ್ಯೋತಿಗಳು ಆ ಪರಶಿವನ ಸತ್ಯದ ದಿವ್ಯ ಜ್ಯೋತಿಗೆ ಎಂದಿಗೂ ಸಾಟಿಯಾಗಲಾರವು ಎಂದು ಭಕ್ತಿಯ ಪರಾಕಾಷ್ಠೆಯನ್ನು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವಿವರಿಸಿದ್ದಾಳೆ. 31. ಮಾತೆ ಮರೆತು ಹೋಗಿದೆ ಕಣೆ. ಸಂದರ್ಭ: ಈ ಸಾಲನ್ನು ಜಿ. ಎಸ್. ಶಿವರುದ್ರಪ್ಪನವರ ಮುಂಬೈ ಜಾತಕ ಅಥವಾ ಹೊಸಗನ್ನಡ ಕವಿತೆಯ ಭಾಗದಿಂದ ತೆಗೆದುಕೊಳ್ಳಲಾಗಿದೆ. ಸ್ವಾರಸ್ಯ: ಮಹಾನಗರದ ಯಾಂತ್ರಿಕ ಬದುಕಿನಲ್ಲಿ ಸಿಲುಕಿದ ಮನುಷ್ಯನು ಕೇವಲ ಕೆಲಸ, ಹಣದ ಬೆನ್ನತ್ತಿ ಹೋಗಿ ಪರಸ್ಪರ ಪ್ರೀತಿಯಿಂದ ಆಡುವ ಸಹಜವಾದ ಮಾತುಗಳನ್ನೇ ಮರೆತು ಹೋಗಿದ್ದಾನೆ ಎಂಬ ಆಧುನಿಕ ಬದುಕಿನ ಕಟು ಸತ್ಯ ಮತ್ತು ಒಂಟಿತನ ಇಲ್ಲಿ ಸ್ವಾರಸ್ಯಕರವಾಗಿ ವ್ಯಕ್ತವಾಗಿದೆ. ಯಾವುದಾದರೂ ಒಂದು ವಾಕ್ಯದ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ. 1. 3:3. 32. ಅವನು ನನ್ನಷ್ಟೇ ಒಳ್ಳೆಯ ಡಾಕ್ಟರು, ಏನೂ ತಪ್ಪು ತಿಳಿಯಬೇಡ. ಸಂದರ್ಭ: ಈ ವಾಕ್ಯವನ್ನು ದೇವನೂರು ಮಹಾದೇವರ ಮೂಡಲ ಸೀಮೆಯಲ್ಲಿ ಬಸಲಿಂಗ ಕಥೆಯಿಂದ ಆರಿಸಲಾಗಿದೆ. ಸ್ವಾರಸ್ಯ: ಬಸಲಿಂಗನ ಕಣ್ಣಿನ ಚಿಕಿತ್ಸೆಗಾಗಿ ಡಾ. ತಿಮ್ಮಪ್ಪನವರು ಮತ್ತೊಬ್ಬ ದಕ್ಷ ವೈದ್ಯರನ್ನು ಪರಿಚಯಿಸುವಾಗ ಈ ಮಾತನ್ನು ಹೇಳುತ್ತಾರೆ. ಇಲ್ಲಿ ವೈದ್ಯರ ನಡುವಿನ ಪರಸ್ಪರ ಗೌರವ, ವೃತ್ತಿಪರತೆ ಹಾಗೂ ರೋಗಿಯ ಹಿತವನ್ನು ಬಯಸುವ ಮಾನವೀಯ ಗುಣ ಅತ್ಯಂತ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ. ಯಾವುದಾದರೂ ಒಂದು ವಾಕ್ಯದ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ. 1. 3:3. 35. ನನ್ನ ಪುಕಾರೇನೆಂದರೆ ಬರವಣಿಗೆಯಲ್ಲೇ ಇರಬೇಕು. ಸಂದರ್ಭ: ಈ ಸಾಲನ್ನು ಪಿ. ಲಂಕೇಶ್ ಅವರ ಕೃಷ್ಣೇಗೌಡನ ಆನೆ ಕಾದಂಬರಿಯಿಂದ ಆಯ್ದುಕೊಳ್ಳಲಾಗಿದೆ. ಸ್ವಾರಸ್ಯ: ಯಾವುದೇ ಒಂದು ದೂರು ಅಥವಾ ಅಧಿಕೃತ ಹೇಳಿಕೆಗಳು ಮೌಖಿಕವಾಗಿ ಉಳಿಯದೆ ಲಿಖಿತ ರೂಪದಲ್ಲಿದ್ದಾಗ ಮಾತ್ರ ಅದಕ್ಕೆ ಕಾನೂನುಬದ್ಧ ಬೆಲೆ ಸಿಗುತ್ತದೆ ಎಂಬ ಆಡಳಿತಾತ್ಮಕ ಮತ್ತು ಸಾಮಾಜಿಕ ವಾಸ್ತವವನ್ನು ಲೇಖಕರು ಇಲ್ಲಿ ವ್ಯಂಗ್ಯವಾಗಿ ಹಾಗೂ ಸ್ವಾರಸ್ಯಪೂರ್ಣವಾಗಿ ಚಿತ್ರಿಸಿದ್ದಾರೆ. ಈ ವಿಭಾಗ: ಯಾವುದಾದರೂ 2 ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. 2, 4:8. 37. ಶಿವಪಥವನ್ನು ಅರಿಯದವನ ಭಕ್ಷೆ ನಿರರ್ಥಕವೆಂಬುದನ್ನು ಬಸವಣ್ಣನವರು ಯಾವ ಉದಾಹರಣೆಗಳ ಮೂಲಕ ವಿವರಿಸಿದ್ದಾರೆ? ಉತ್ತರ: ಬಸವಣ್ಣನವರು ಭಕ್ತಿ ಮತ್ತು ಶಿವಪಥದ ಅರಿವಿಲ್ಲದೆ ಮಾಡುವ ಆಚರಣೆಗಳು ವ್ಯರ್ಥ ಎಂಬುದನ್ನು ಸುಂದರ ಉಪಮೆಗಳ ಮೂಲಕ ವಿವರಿಸಿದ್ದಾರೆ. 1. ನಾಯಿಯ ನಾಲಿಗೆಗೆ ಸವಿಯಾದ ಅಮೃತವನ್ನು ಉಣಿಸಿದರೂ ಅದಕ್ಕೆ ಅದರ ಮೌಲ್ಯ ತಿಳಿಯುವುದಿಲ್ಲ. 2. ಶಿವಲಿಂಗ ಪೂಜೆಯನ್ನು ಅರಿಯದವನಿಗೆ ಉತ್ತಮ ಭೋಜನವನ್ನು ಉಣಿಸಿದರೂ ಅದು ನಾಯಿಯ ಮೂತ್ರಕ್ಕೆ ಸಮಾನ. 3. ಅರಿವಿಲ್ಲದ ಭಕ್ತಿ ಎಷ್ಟೇ ಶ್ರೀಮಂತವಾಗಿದ್ದರೂ ಅದು ಅಧರ್ಮದ ಹಾದಿ ಹಿಡಿಯುತ್ತದೆ. ಭಕ್ತಿ ಮತ್ತು ಅರಿವು ಒಂದಾದಾಗ ಮಾತ್ರ ಮುಕ್ತಿ ಸಾಧ್ಯ ಎಂದು ಬಸವಣ್ಣನವರು ಸ್ಪಷ್ಟಪಡಿಸಿದ್ದಾರೆ. 38. ತನಗಾದ ಅವಮಾನವನ್ನು ದ್ರೌಪದಿ ಭೀಮನಿಗೆ ಹೇಳಿಕೊಂಡ ಬಗೆಯನ್ನು ವಿವರಿಸಿ. ಉತ್ತರ: ಕೀಚಕನಿಂದ ತನಗಾದ ಘೋರ ಅವಮಾನ ಮತ್ತು ಸಭೆಯಲ್ಲಿ ಎದುರಿಸಿದ ಅಪಮಾನವನ್ನು ದ್ರೌಪದಿಯು ಭೀಮನ ಬಳಿ ಅತ್ಯಂತ ಆಕ್ರೋಶ ಹಾಗೂ ಕಣ್ಣೀರೊಂದಿಗೆ ಹೇಳಿಕೊಳ್ಳುತ್ತಾಳೆ. ತಾನು ರಾಜಕುಮಾರಿಯಾಗಿದ್ದರೂ 5 ಜನ ಮಹಾವೀರರಾದ ಪಾಂಡವರ ಪತ್ನಿಯಾಗಿದ್ದರೂ ಇಂದು ಸೈರಂಧ್ರಿಯಾಗಿ ಕೀಚಕನ ಕಾಮದ ದೃಷ್ಟಿಗೆ ಬಲಿಯಾಗಬೇಕಾಗಿ ಬಂದ ಸ್ಥಿತಿಯನ್ನು ನೆನೆದು ನೊಂದುಕೊಳ್ಳುತ್ತಾಳೆ. ತನ್ನ ಮುಡಿದ ಮುಂಗುರುಳನ್ನು ತೋರಿಸಿ ಈ ಅವಮಾನಕ್ಕೆ ಕಾರಣನಾದ ಕೀಚಕನನ್ನು ಸಂಹರಿಸದಿದ್ದರೆ ತಾನು ಪ್ರಾಣತ್ಯಾಗ ಮಾಡುವುದಾಗಿ ಭೀಮನ ಶೌರ್ಯವನ್ನು ಬಡಿದೆಬ್ಬಿಸುತ್ತಾಳೆ. 40. ಈ ಕೆಳಗಿನ ಪದ್ಯ ಭಾಗವನ್ನು ಅರ್ಥೈಸಿಕೊಂಡು ಕೆಳಗಿನ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಿ. ದಶಕೊಂಧರ ಎಂದರೆ ಯಾರು? ಉತ್ತರ: 10 ತಲೆಗಳುಳ್ಳ ರಾವಣ, ದಶಕಂಠ ರಾವಣ. ಸೀತೆಯು ರಾವಣನನ್ನು ಏನೆಂದು ಬೇಡಿಕೊಂಡಳು? ಉತ್ತರ: ಯುದ್ಧರಂಗದಲ್ಲಿ ರಘುಕುಲ ತಿಲಕನಾದ ಶ್ರೀರಾಮನ ಪ್ರಾಣಕ್ಕೆ ಯಾವುದೇ ಹಾನಿ ಮಾಡದಂತೆ ಆಯುಃ ಪ್ರಾಣವನ್ನು ಉಳಿಸುವಂತೆ ಬೇಡಿಕೊಂಡಳು. ಸೀತೆ ಏಕೆ ಮೂರ್ಛೆ ಹೋದಳು? ಉತ್ತರ: ರಾವಣನ ಭಯಾನಕ ಯುದ್ಧದ ಆರ್ಭಟ, ಶ್ರೀರಾಮನಿಗೆ ಒದಗಬಹುದಾದ ಪ್ರಾಣಾಪಾಯದ ಕಲ್ಪನೆ ಹಾಗೂ ಇಡೀ ಧರೆಯಲ್ಲಿ ನಡೆಯಲಿರುವ ಮಹಾ ವಿನಾಶದ ತೀವ್ರತೆಗೆ ಹೆದರಿ ತಡೆದುಕೊಳ್ಳಲಾರದ ಮಾನಸಿಕ ಆಘಾತದಿಂದ ಸೀತೆ ಮೂರ್ಛೆ ಹೋಗಿ ನೆಲಕ್ಕೆ ಉರುಳುತ್ತಾಳೆ. ಯಾವುದಾದರೂ ಒಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. 1. 4:4. 41. ವಾಲ ಪರೈಗೆ ಬಂದ ಮಾರ್ಷು ಅಲ್ಲಿ ಹೇಗೆ ನೆಲೆಯೂರಿದ? ವಿವರಿಸಿ. ಉತ್ತರ: ಮಾರ್ಷು ಎಂಬ ಬ್ರಿಟಿಷ್ ಅಧಿಕಾರಿ ವಾಲ ಪರೈ ಎಂಬ ದಟ್ಟ ಅರಣ್ಯ ಪ್ರದೇಶಕ್ಕೆ ಕಾಲಿಟ್ಟಾಗ ಅಲ್ಲಿ ಕೇವಲ ಕಾಡು ಮತ್ತು ವನ್ಯಮೃಗಗಳಿದ್ದವು. ಅವನು ಹಟ್ಬಿಡದೆ ಸ್ಥಳೀಯ ಪರಿಸ್ಥಿತಿಗೆ ಹೊಂದಿಕೊಳ್ಳುತ್ತಾ ಅಲ್ಲಿನ ಮೂಲನಿವಾಸಿಗಳ ಸಹಾಯದಿಂದ ಕಾಡನ್ನು ಸವರಿ ತೋಟಗಳನ್ನು ನಿರ್ಮಿಸಲು ಆರಂಭಿಸಿದನು. ಕಠಿಣ ಹವಾಮಾನ, ರೋಗರುಜಿನಗಳು ಮತ್ತು ಆನೆಗಳ ಹಾವಳಿಯ ನಡುವೆಯೂ ಧೃತಿಗೆಡದೆ ಅಲ್ಲೇ ಸಣ್ಣದೊಂದು ಕುಟೀರ ನಿರ್ಮಿಸಿ ನೆಲೆ ನಿಂತನು. ಕ್ರಮೇಣ ಆ ಇಡೀ ಪ್ರದೇಶವನ್ನು ಚಹಾ ಮತ್ತು ಕಾಫಿ ತೋಟಗಳ ಸಮೃದ್ಧ ವಲಯವನ್ನಾಗಿ ಮಾರ್ಪಡಿಸಿ ಅಲ್ಲಿ ಯಶಸ್ವಿಯಾಗಿ ನೆಲೆಯೂರಿದನು. ಯಾವುದಾದರೂ ಒಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. 1. 4:4. 43. ಆನೆ ರಹಮಾನನ ಅಂಗಡಿ ಬೀಳಿಸಿದ ಸಂದರ್ಭವನ್ನು ವಿವರಿಸಿ. ಉತ್ತರ: ಕೃಷ್ಣೇಗೌಡನ ಆನೆ ಕಥೆಯಲ್ಲಿ ಆನೆಗೆ ಮದವೇರಿದಾಗ ಅಥವಾ ಅದು ಅತಿಯಾದ ಗದ್ದಲದಿಂದ ಉದ್ರಿಕ್ತಗೊಂಡಾಗ ಪಟ್ಟಣದ ರಸ್ತೆಯಲ್ಲಿ ಸಾಗುತ್ತದೆ.
ಆ ಸಮಯದಲ್ಲಿ ರಹಮಾನನ ಅಂಗಡಿಯ ಮುಂದೆ ಬಂದಾಗ ಅಂಗಡಿಯಲ್ಲಿದ್ದ ವಸ್ತುಗಳು ಮತ್ತು ಅದರ ಆವರಣ ಆನೆಗೆ ಕಿರಿಕಿರಿ ಉಂಟುಮಾಡುತ್ತದೆ. ಆನೆ ತನ್ನ ಸೊಂಡಿಲಿನಿಂದ ರಹಮಾನನ ಹಳೆಯ ಅಂಗಡಿಯ ಕಂಬಗಳನ್ನು ಹಿಡಿದು ಜಗ್ಗಿದಾಗ ಇಡೀ ಜಖಮಾಗಿದ್ದ ಕಟ್ಟಡವು ಕ್ಷಣಮಾತ್ರದಲ್ಲಿ ನೆಲಸಮವಾಗುತ್ತದೆ. ಈ ಘಟನೆಯು ಇಡೀ ಪಟ್ಟಣದಲ್ಲಿ ಆನೆಯ ಬಗೆಗಿನ ಭೀತಿಯನ್ನು ಮತ್ತಷ್ಟು ಹೆಚ್ಚಿಸಲು ಕಾರಣವಾಗುತ್ತದೆ. ವಿಭಾಗ ಅ. ಕೆಳಗಿನ ಪ್ರಶ್ನೆಗಳಲ್ಲಿ ಯಾವುದಾದರೂ 4 ಸೂಚನೆಗೆ ಅನುಗುಣವಾಗಿ ಉತ್ತರಿಸಿ. 4:2 45. ಕೆಳಗಿನ 2 ಪದಗಳಿಗೆ ಸಮಾನಾರ್ಥಕಗಳನ್ನು ಬರೆಯಿರಿ. ಸುತ, ಮಗ, ಪುತ್ರ. ಬಂಗಾರ, ಚಿನ್ನ, ಕನಕ, ಸುವರ್ಣ. ನಂಜು, ವಿಷ, ಗರಯರ್ಕ್. 46. ಕೆಳಗಿನ 2 ಪದಗಳ ಗುಣವಾಚಕಗಳನ್ನು ಬರೆಯಿರಿ. ದುರ್ಗಂಧ, ಕೆಟ್ಟ ವಾಸನೆ, ಇದಕ್ಕಿಂತ ಹೆಚ್ಚು ಕೆಟ್ಟ. ಕ್ರೂರಕರ್ಮ, ಕ್ರೂರವಾದ, ಇದಕ್ಕಿಂತ ಹೆಚ್ಚು ಕ್ರೂರ. ಗಟ್ಟಿಪಾದ, ಗಟ್ಟಿಯಾದ, ಇದಕ್ಕಿಂತ ಹೆಚ್ಚು ಗಟ್ಟಿ. 47. ಕೆಳಗಿನ 2 ಕ್ರಿಯಾಪದಗಳ ಧಾತುರೂಪಗಳನ್ನು ಬರೆಯಿರಿ. ತೂಗಿದನು, ತೂಗು. ಕಟ್ಟಿದರು, ಕಟ್ಟು. ಓದುವಳು, ಓದು. 48. ಕೆಳಗಿನ 2 ದ್ವಿರುಕ್ತಿ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. ಹಚ್ಚ ಹಸಿರು. ಮಲೆನಾಡಿನ ಕಾಡುಗಳು ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತವೆ. ಬೇಡ ಬೇಡ, ಅತಿಯಾಗಿ ಸಿಹಿ ತಿನ್ನುವುದು ಆರೋಗ್ಯಕ್ಕೆ ಬೇಡ ಬೇಡ. ಮೆಲ್ಲಮೆಲ್ಲನೆ. ಮಗುವು ನೆಲದ ಮೇಲೆ ಮೆಲ್ಲಮೆಲ್ಲನೆ ಹೆಜ್ಜೆ ಇಡಲು ಕಲಿತಿತು. 49. ಕೆಳಗಿನ 2 ಪದಗಳ ವಿಭಕ್ತಿಗಳನ್ನು ಹೆಸರಿಸಿ. ಬಸಲಿಂಗನಿಗೆ, ಗೆ, ಇಗೆ, ಚತುರ್ಥಿ ವಿಭಕ್ತಿ. ಗದ್ಯದೊಳಗೆ, ಒಳಗೆ, ಸಪ್ತಮಿ ವಿಭಕ್ತಿ. ಮಂತ್ರಿಯು, ಪ್ರಥಮ ವಿಭಕ್ತಿ. 50. ಕೆಳಗಿನ 2 ಪದಗಳ ತತ್ಸಮ ರೂಪ ಬರೆಯಿರಿ. ಜಸ, ಯಶಸ್ಸು. ಪರಕ್ಷಿಸು, ಪರೀಕ್ಷಿಸು. ಸಕ್ಕದ, ಸಂಸ್ಕೃತ. ಯಾವುದಾದರೂ ಒಂದು ವಿಷಯವನ್ನು ಕುರಿತು ಪ್ರಬಂಧ ಬರೆಯಿರಿ. 4:4. 51. ಯೋಗಾಭ್ಯಾಸದ ಪ್ರಯೋಜನಗಳು. ಪೀಠಿಕೆ. ಆರೋಗ್ಯವೇ ಭಾಗ್ಯ ಎಂಬುದು ಗಾದೆ ಮಾತು. ಇಂದಿನ ಆಧುನಿಕ ಯಾಂತ್ರಿಕ ಬದುಕಿನಲ್ಲಿ ಮನುಷ್ಯ ಸುಖ ಭೋಗಗಳ ಬೆನ್ನತ್ತಿ ತನ್ನ ಆರೋಗ್ಯವನ್ನು ಕಳೆದುಕೊಳ್ಳುತ್ತಿದ್ದಾನೆ. ಇಂತಹ ಸಂದರ್ಭದಲ್ಲಿ ಭಾರತೀಯ ಪುರಾತನ ಪದ್ಧತಿಯಾದ ಯೋಗ ಮಾನವಕುಲಕ್ಕೆ ಸಿಕ್ಕ ದೊಡ್ಡ ವರವಾಗಿದೆ. ದೈಹಿಕ ಮತ್ತು ಮಾನಸಿಕ ಪ್ರಯೋಜನಗಳು. ಯೋಗಾಭ್ಯಾಸದಿಂದ ದೇಹದ ಸ್ನಾಯುಗಳು ಬಲಗೊಳ್ಳುತ್ತವೆ ಹಾಗೂ ರಕ್ತ ಪರಿಚಲನೆ ಸುಲಭವಾಗುತ್ತದೆ. ಪ್ರತಿದಿನ ಪ್ರಾಣಾಯಾಮ ಮತ್ತು ಆಸನಗಳನ್ನು ಮಾಡುವುದರಿಂದ ಶ್ವಾಸಕೋಶದ ಸಾಮರ್ಥ್ಯ ಹೆಚ್ಚುತ್ತದೆ. ಕೇವಲ ದೈಹಿಕವಷ್ಟೇ ಅಲ್ಲದೆ ಯೋಗವು ಮನಸ್ಸಿನ ಒತ್ತಡ, ಆತಂಕಗಳನ್ನು ದೂರಮಾಡಿ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಜ್ಞಾಪಕ ಶಕ್ತಿ ವೃದ್ಧಿಗೆ ಇದು ಅತ್ಯುತ್ತಮ ಸಾಧನವಾಗಿದೆ. ಉಪಸಂಹಾರ. ವಿಶ್ವಸಂಸ್ಥೆಯು ಜೂನ್ 21 ಅನ್ನು ಅಂತಾರಾಷ್ಟ್ರೀಯ ಯೋಗ ದಿನ ಎಂದು ಘೋಷಿಸಿರುವುದು ಇದರ ಜಾಗತಿಕ ಮಹತ್ವಕ್ಕೆ ಸಾಕ್ಷಿ. ಪ್ರತಿಯೊಬ್ಬರೂ ದಿನದ 24 ಗಂಟೆಗಳಲ್ಲಿ ಕನಿಷ್ಠ ಅರ್ಧ ಗಂಟೆಯನ್ನಾದರೂ ಯೋಗಕ್ಕೆ ಮೀಸಲಿಡುವುದರಿಂದ ಆರೋಗ್ಯವಂತ ಸಮಾಜ ನಿರ್ಮಾಣ ಸಾಧ್ಯ. ಯಾವುದಾದರೂ ಒಂದು ವಿಷಯವನ್ನು ಕುರಿತು ಪತ್ರ ಬರೆಯಿರಿ. 1:4 52. ವಾರ್ಷಿಕೋತ್ಸವದ ಕುರಿತು ಗೆಳೆಯನಿಗೆ ಪತ್ರ. ಇಂದ. ಅಭಿಷೇಕ್. ದ್ವಿತೀಯ ಪಿಯುಸಿ ವಿದ್ಯಾರ್ಥಿ. ಗುರುನಾನಕ್ ಪದವಿಪೂರ್ವ ಕಾಲೇಜು. ಬಾಲ್ಕಿ ತಾಲ್ಲೂಕು, ಬೀದರ್ ಜಿಲ್ಲೆ. ದಿನಾಂಕ 10 ಜುಲೈ 2026. ಪ್ರೀತಿಯ ಗೆಳೆಯ ಮಹಮ್ಮದ್ಗೆ. ನಾನು ಇಲ್ಲಿ ಕ್ಷೇಮವಾಗಿದ್ದೇನೆ. ನೀನೂ ಸಹ ಅಲ್ಲಿ ಕ್ಷೇಮವಾಗಿರುವೆ ಎಂದು ಭಾವಿಸುತ್ತೇನೆ. ಈ ಪತ್ರದ ಮೂಲಕ ನಮ್ಮ ಕಾಲೇಜಿನಲ್ಲಿ ಇತ್ತೀಚೆಗೆ ನಡೆದ ವಾರ್ಷಿಕೋತ್ಸವದ ಸಂಭ್ರಮವನ್ನು ನಿನ್ನೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ನಮ್ಮ ಕಾಲೇಜಿನ ವಾರ್ಷಿಕೋತ್ಸವವು ಅತ್ಯಂತ ವೈಭವದಿಂದ ಜರುಗಿತು. ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿಗಳು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಕಾಲೇಜು ರಂಗಮಂದಿರವನ್ನು ಸುಂದರವಾಗಿ ಅಲಂಕರಿಸಲಾಗಿತ್ತು. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಾನು ದೇಶಭಕ್ತಿ ಗೀತೆಗೆ ನೃತ್ಯ ಮಾಡಿದೆ ಮತ್ತು ನಮಗೆ ನಾಟಕ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಬಂದಿತು. ವರ್ಷವಿಡೀ ನಡೆದ ಕ್ರೀಡಾಕೂಟಗಳ ಬಹುಮಾನ ವಿತರಣೆಯೂ ಅಂದೇ ನಡೆಯಿತು. ಒಟ್ಟಿನಲ್ಲಿ ಈ ಬಾರಿಯ ವಾರ್ಷಿಕೋತ್ಸವ ನಮಗೆ ಅವಿಸ್ಮರಣೀಯ ನೆನಪನ್ನು ನೀಡಿದೆ. ನಿಮ್ಮ ಕಾಲೇಜಿನ ವಾರ್ಷಿಕೋತ್ಸವದ ಬಗ್ಗೆ ಮುಂದಿನ ಪತ್ರದಲ್ಲಿ ಬರೆ. ನಿನ್ನ ಹೆತ್ತವರಿಗೆ ನನ್ನ ನಮಸ್ಕಾರಗಳು. ಇಂತು ನಿನ್ನ ಪ್ರೀತಿಯ ಗೆಳೆಯ ಅಭಿಷೇಕ್. ಗೆ. ಮಹಮ್ಮದ್. ದ್ವಿತೀಯ ಪಿಯುಸಿ ವಿದ್ಯಾರ್ಥಿ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ರಾಮನಗರ, ಬೆಂಗಳೂರು ದಕ್ಷಿಣ ಜಿಲ್ಲೆ.